ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ತುಂಬ ಅಂದರೆ ತುಂಬ ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆದಮೇಲೆ ಲೈಫಲ್ಲಿ ಎಲ್ಲ ಅಡೆತಡೆಗಳನ್ನ ದಾಟಿ ಮುಂದಕ್ಕೆ ಹೇಗಿರುತ್ತೋ ಏನೋ ಗೊತ್ತಿಲ್ಲ. ಬಟ್ ಇವಾಗ ಸ್ವಲ್ಪ ಲೈಫ್ ಸುಧಾರಿಸ್ಕೊಂಡು ಮತ್ತೆ ವ್ಲಾಗ್ ಶೂಟ್ ಮಾಡೋಣ ಅಂತ ಇವತ್ತು ವ್ಲಾಗ್ ಮಾಡೋಣ ಅನಿಸ್ತು. ಹಾಗಾಗಿ ವ್ಲಾಗ್ ಮಾಡ್ತಾಯಿನಿ. ನೋಡ್ತಿದ್ದಂಗೆ ನಮ್ಮ ಶಾರುಗೆ ಇವತ್ತು 1.5 ವರ್ಷದ್ದು ವ್ಯಾಕ್ಸಿನೇಷನ್ ಹಾಕಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆನೇ ಬೇಗ ಇದ್ದು ಊರು ಕರಡೆ ಹೊರಟಿದ್ದೀನಿ. ಊರಿಗೆ ಹೋಗಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಅಲ್ಲೇ ಸ್ವಲ್ಪ ತಿದ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಈಗ ಹೊರಟಿದ್ವಿ. ಇಲ್ಲಿ ನೋಡ್ಬೋದು ಶಾರು ಮತ್ತು ಪುನರ್ವಿ ಇಬ್ಬರೂ ಹ್ಯಾಪಿಯಾಗಿದ್ದರು. ಶಾರು ಪಾಡಿಗೆ ಶಾರು ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ಲು. ಬಟ್ ಬೇಗ ಇವತ್ತು ಸ್ನಾನ ಮಾಡಿಸಿದ್ರಿಂದ ಅವ್ರಿಗೊಂದು ಸ್ವಲ್ಪ ಏನಂತಾರೆ ನಿದ್ದೆ ಮೂಡು ಇನ್ನೂ ಹೋಗಿರಲಿಲ್ಲ. ಹಾಗಾಗಿ ಶಾರು ಮಾತ್ರ ಒಂಥರ ನಿದ್ದೆ ಮೂಡಲ್ಲೇ ಇದ್ಲು. ಪುನರ್ವಿ ಆಬ್ವಿಯಸ್ಲಿ ಆಟ ಆಡ್ಕೊಂಡು ಆರಾಮಾಗಿದ್ಲು. ಊರಿಗೂ ಗೌರಿ ಹಬ್ಬಕ್ಕೆ ಹೋಗ್ಬಿಟ್ಟು ಬಂದಮೇಲೆ ಮತ್ತೆ ಹೋಗಲಿಲ್ಲ. 1 ತಿಂಗಳ ನಂತರ ಊರಿಗೆ ಹೋಗ್ತಾ ಇರೋದು. ಶಾರುಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ನನಗೆ ಇಷ್ಟನೇ ಇರಲಿಲ್ಲ. ಬಟ್ ಅದೊಂದು ಪ್ರೊಸೀಜರ್ ಅದು ಮಾಡಿಸ್ಲೇಬೇಕು. ಆಲ್ಮೋಸ್ಟ್ ಇದು 2 ಮಂತ್ಸ್ ಬ್ಯಾಕೇ ಹಾಕ್ಸ್ಬೇಕಾಯ್ತು. ಬಟ್ ನಾನು ಮಗು ಪೇಯ್ನ್ ಅಂದ್ಕೊಂಡು ಇವತ್ತು ಹಾಕ್ಸ್ತಾ ಇದ್ದೀನಿ. ಹೇಗೆ ರಿಯಾಕ್ಟ್ ಮಾಡ್ತಾಳೆ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ನೋಡೋಣ. ಮುಂದಕ್ಕೆ ವ್ಲಾಗ್ ಶೂಟ್ ಮಾಡ್ಕೊಂಡು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತೀನಿ. ಇಲ್ಲಿ ಡಾಕ್ಟರ್ 11ಗೆ ಬರ್ತೀನಿ ಅಂತ ಹೇಳಿದರು. ಹಂಗಾಗಿ ನಾವು 10 ಗಂಟೆಗೆ ಮನೆ ಬಿಟ್ಟರು ಆಗುತ್ತೆ ಅಂದ್ಬಿಟ್ಟು ಬಂದ್ವಿ. ಬಟ್ ಕ್ಯಾಬಲ್ಲಿ ಸ್ವಲ್ಪ ಡ್ರೈವರ್ ಫಾಸ್ಟಾಗಿ ಬಂದಿದ್ದರಿಂದ ಬೇಗನೆ ರೀಚ್ ಆಗಿಬಿಟ್ವಿ. ನಾನು ಹೋಗಿ ಕಾಲ್ ಮಾಡಿದೆ. ಅಷ್ಟೊತ್ತಿಗೆ ನವಿನೂ ಬಂದಳು. ನವಿ ಬಂದಮೇಲೆ ಇನ್ನೇನು ಯೋಚನೆ ಇರೋಲ್ಲ ನನಗೆ. ಮಕ್ಕಳನ್ನ ಇಬ್ಬರು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹಾಗಾಗಿ ಎಲ್ಲೇ ಆಗಲಿ ಏನೇ ಆಗಲಿ ನವಿ ಅಂತ ಒಂದು ಮಾತು ಕರೆದ ತಕ್ಷಣ ಅವಳು ಬಂದುಬಿಡ್ತಾಳೆ. ಈಗ ಕೆಲಸಕ್ಕೆ ಪರ್ಮಿಷನ್ ತೊಗೊಂಡು ಬಂದಳು. ಅವಳಿಗೆ ಯೋಚನೆ ಬೇರೆ ಎಲ್ಕೋ ಕರ್ಕೊಂಡು ಬಂದ್ಬಿಟ್ಟವಳೆ ಅಂತ. ಬೂ ತಿಂದ ಬೂವ ಅಮ್ಮ ಬೂವ ಬೂ ತಿಂದ ಮೊನ್ನೆ ಏನು ತಿಂದೆ ಗೋಧಿ ಬೂವ ತಿಂದ ದೋಸೆ ಇಡ್ಲಿ ಸಾಂಬಾರ್ ಚಟ್ನಿ. ಅವಳು ಮಕ್ಕಳನ್ನ ಮಾತಾಡಿಸ್ಕೊಂಡು ಮಕ್ಕಳಿಗೆ ಏನಾದ್ರು ಚಾಕ್ಲೇಟ್ ಏನಾದ್ರು ತೊಗೊಬರ್ತೀನಿ ಅಂತ ಹೋಗಿದ್ಲು. ಇಲ್ಲಿ ಇನ್ನೂ ಡಾಕ್ಟರೆಲ್ಲ ಬಂದು ಅವ್ರೇನೋ ರೆಡಿ ಮಾಡ್ಕೋತಾಯಿದ್ರು ಅಂದ್ಬಿಟ್ಟು ಅವಳು ಚಾಕ್ಲೇಟ್ ಕೊಡಿಸ್ಕೊಬರ್ತೀನಿ ಇರು ಅನ್ನೋಕ್ಕ ಅಂದ್ಬಿಟ್ಟು ಕರ್ಕೊಂಡೋಗಿದ್ಲು. ಅವಳಿಗಂತೂ ಯಾವಾಗಲೂ ಹೇಳ್ದಂಗೆ ಅವಳ ಮಕ್ಕಳಿಗಿಂತ ನನ್ನ ಮಕ್ಕಳ ಮೇಲೇ ಒಂದು ಸ್ವಲ್ಪ ಪ್ರೀತಿ ಹೆಚ್ಚು. ಈ ಕಡೆ ಇದು ತಾಯಿ ಕಾರ್ಡು. ಗೌರ್ಮೆಂಟಲ್ಲಿ ನಾವು ಇಂಜೆಕ್ಷನ್ ಹಾಕ್ಸ್ಬೇಕು ಅಂದರೆ ಇದು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಇದಿಲ್ಲ ಅಂದರೆ ಯಾವ ವ್ಯಾಕ್ಸಿನ್ ಸಹ ಹಾಕೋದೇ ಇಲ್ಲ. ಇಲ್ಲಿ ಸಿಸ್ಟರು ಮತ್ತು ಆಶಾ ಕಾರ್ಯಕರ್ತರು ಇಬ್ಬರು ಬಂದಿರು. ಬಟ್ ಇಲ್ಲಂತೂ ತುಂಬ ಅಂದರೆ ತುಂಬ ಲೇಝಿ ಇವರಂತೂ. ಅವರು ಒಂದು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಬಿಡೋಲ್ಲ, ಒಂದು ಫೋಟೋ ತೊಗೊಳ್ಳೋಕ್ಕೂ ಬಿಡೋಲ್ಲ. ಅದೆಲ್ಲ ನಮಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗಬೇಕು. ನನಗೂ ವ್ಯಾಕ್ಸಿನ್ದು ವೀಡಿಯೋ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಬಟ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ಹಾಗಾಗಿ ಮತ್ತೆ ಎಲ್ಲರೂ ನೋಡೋ ಥರ ಜಗಳ ಮಾಡಿಬಿಟ್ರೆ ಸುಮ್ಮನೆ ಒಂಥರ ಆಗುತ್ತೆ ಅಂದ್ಬಿಟ್ಟು ನಾನೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಈ ಕಡೆ ಚಾಕ್ಲೇಟ್ ತೊಗೊಂಬಂದು ಪುನರ್ವಿ ತಿಂತಾಯಿದ್ಲು. ಶಾರು ಅಂತೂ ಫುಲ್ಲು ಆ್ಯಕ್ಟಿವಾಗಿ ಕೂಡ ಆಡ್ಕೊಂಡಿದ್ಲು. ನನ್ನ ಫೇವ್ರೆಟ್ ಆಶಾ ಕಾರ್ಯಕರ್ತರು ಅಂದರೆ ಇವರೇ. ನಂಗೆ ಏನೇ ಡೌಟ್ಸ್ ಇರಲಿ ಕ್ಲೀನಾಗಿ ಕ್ಲಿಯರ್ ಮಾಡಿಕೊಡ್ತಾರೆ. ಹಾಗಾಗಿ ನಂಗೆ ಇವರಂದರೆ ಸ್ವಲ್ಪ ಇಷ್ಟ. ಅಲ್ಲಿ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಸ್ವಲ್ಪ ಪಾರ್ಲರಿಗೆ ಹೋಗೋದಿತ್ತು. ಥ್ರೆಡ್ಡಿಂಗ್ ಏನಾದರೂ ಮಾಡಿಸ್ಕೊಂಡು ಸ್ವಲ್ಪ ಏನಂತಾರೆ ಹ್ಯಾಂಡ್ ವ್ಯಾಕ್ಸ್ ಮಾಡಿಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗಾಗಿ ನಮ್ಮ ಪುನರ್ವಿನ ಮನೆಗೆ ಕರ್ಕೊಂಡೋಗಿ ನವಿ ಬಿಟ್ಬಿಟ್ಟು ಬರೋಕ್ಕೆ ಹೋಗಿದ್ಲು. ಹಾಗಾಗಿ ಈ ಕಡೆ ಶಾರುಗೆ ಇನ್ನೂ ಪೇಯ್ನ್ ಏನು ಸ್ಟಾರ್ಟ್ ಆಗಿರಲಿಲ್ಲ. ಅವಳನ್ನ ಕಳಿಸಿದ್ರು ಅವಳು ಮನೇಲಿ ಇರೋಲ್ಲ ಅಂದ್ಕೊಂಡು ಈ ಕಡೆ ನನ್ನ ಜೊತೆ ಆಟಾಡೋಕೆ ಇಟ್ಕೊಂಡಿದ್ದೀನಿ ಅವಳನ್ನ. ಇಲ್ಲಿ ನವಿ ಬರೋ ತನಕ ವೆಯ್ಟ್ ಮಾಡಬೇಕು ಅಂದ್ಬಿಟ್ಟು ಆ ಅಕ್ಕ ಬೇರೆ ಕಸ್ಟಮರ್ನ ಅಟೆಂಡ್ ಮಾಡಿದರು. ಹಾಗಾಗಿ ನಾನು ಇಲ್ಲಿ ಕೂತ್ಕೊಂಡಿದ್ದೆ. ನವಿ ಬಂದಿದ ತಕ್ಷಣ ನಾವು ಮಾಡಿಸ್ಕೊಂಡು ಹೊರಡೋದೆ. ಇವತ್ತು ಹೇಳ್ದೇ ಊರಿಗೆ ಬಂದಿದ್ದೀನಿ ನಮ್ಮ ಅಮ್ಮಗೆ ಸರ್ಪ್ರೈಸ್ ಕೊಡಬೇಕು ಅಂತ. ಬಟ್ ಏನು ಮಾಡೋಕ್ಕಲ್ಲ, ಇಬ್ಬರು ಮ್ಯಾನೇಜ್ ಮಾಡೋಕ್ಕಾಗದೇ ಇರೋದ್ರಿಂದ ನವಿಗೆ ಹೇಳ್ದೆ ಹೋಗ್ಬಿಟ್ಬಿಟ್ಟು ಬಂದ್ಬಿಡೋಣ ಅಂತ. ಆಮೇಲೆ ಥ್ರೆಡ್ಡಿಂಗ್ ಮಾಡಿಸ್ಕೊಂಡು ವೆಯ್ಟ್ ಮಾಡ್ತಾಯಿದ್ನಾ. ಆಮೇಲೆ ಯಾಕೋ ಈ ಕೂದಲು ನೋಡಿ ಬೇಜಾರಾಗ್ತಾನೆ ಇತ್ತು. ತುಂಬ ಸಣ್ಣಕ್ಕೆ ಜಡೆ ಎಣ್ಕೊಂಡ್ರೆ ನನಗೂ ಒಂಥರ ಅನಿಸುತ್ತೆ. ಹಾಗಾಗಿ ಹೆಂಗೂ ಬಂದಿದ್ದೀನಲ್ಲ ಸ್ವಲ್ಪ ಹೇರ್ ಕಟ್ ಮಾಡಿಸ್ಬಿಡೋಣ. ಹೆಂಗೂ ಮುಂದೆ ಒಂದು ಫಂಕ್ಷನ್ ಬೇರೆ ಇತ್ತು. ಹಾಗಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಸ್ಟ್ರೈಟ್ನಿಂಗ್ ಏನಾದರೂ ಮಾಡ್ಕೊಂಡು ಹೋದರೆ ಅವಾಗ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು
ಸ್ವಲ್ಪ ಏರ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡೆ. ನೋಡ್ಬೋದು ಹಿಂದೆಗಡೆ ಶಾರು ಆಲ್ರೆಡಿ ಮಲಗಿಬಿಟ್ಟಿದ್ಲು. ಬೆಳಗ್ಗೆ ಬೇಗ ಎಬ್ಸಿದ್ರಿಂದ ಅವಳು ಮಲ್ಕೊಂಡಿದ್ಲು. ಈ ಕಡೆ ನಾನು ವಿ ಶೇಪ್ ಕಟ್ ಮಾಡಿಸೋಣ ಅಂತ ಫಸ್ಟ್ ಹೇರ್ ಕಟ್ ಮಾಡಿಸ್ತಾ ಇದ್ದೀನಿ. ಈ ಒಕ್ಕ ಹತ್ರ ಮಾತ್ರನೇ ನಾನು ಥ್ರೆಡ್ಡಿಂಗ್ ಮಾಡಿಸೋದು. ನನಗೆ ಈ ಒಕ್ಕ ಹತ್ರ ಬಿಟ್ಟು ಬೇರೆ ಯಾರ ಹತ್ರ ಮಾಡಿಸಿದ್ರು ನನಗೆ ಆಗಲಿ ನನ್ನ ತಂಗಿರಿಗೆ ಆಗಲಿ ನಮ್ಮ 3 ಜನಕ್ಕೂ ಒಪ್ಪೋದೇ ಇಲ್ಲ. ಅಟ್ ಎನಿ ಕಾಸ್ಟ್ ನಾವು ಈ ಅಕ್ಕನ ಹತ್ರನೇ ಬಂದು ಮಾಡಿಸ್ಕೊಂಡು ನಾವು ಯಾವುದೇ ಫಂಕ್ಷನ್ಗಿದ್ರು ಅಟೆಂಡ್ ಮಾಡೋದು, ಇಲ್ಲಾಂದರೆ ನಾವು ಥ್ರೆಡ್ಡಿಂಗ್ ಮಾಡಿಸ್ಲಿಕ್ಕೆ ಹೋಗಲ್ಲ. ಅಲ್ಲೆಲ್ಲ ಮುಗಿಸ್ಕೊಂಡು ಮನೆಗೆ ಬರ್ತಾಯಿದ್ದಂಗೆ ನನಗೆ ಹಸಿವಿರಲಿಲ್ಲ. ನಾನು ಬೆಳಗ್ಗೆ ಚಿತ್ರಾನ್ನ ತಿನ್ಕೊಂಬಂದಿದ್ದೆ. ಅಮ್ಮ ಬಿಸಿ ಅನ್ನ ಮಾಡ್ಬಿಟ್ಟು ಮಕ್ಳಿಗೆ ಊಟ ಮಾಡಿಸ್ತಾಯಿದ್ರು. ಎಲ್ರಿಗೂ ಅನಿಸೋ ಹಾಗೆ ಎಲ್ಲರೂ ಇರೋತ್ತಾಗೆ ಇದೇನು ಇನ್ಸ್ಟಾಗ್ರಾಮಲ್ಲಿ ರೀಸೆಂಟಾಗಿ ಒಂದು ವಿಡಿಯೋ ನೋಡಿದೆ, ಅಮ್ಮ ಇದ್ದರೆ ನಾವು ಮಹಾರಾಣಿನೇ ಅಂತ. ಆ ಮಾತು ಎಷ್ಟು ನಿಜ ಅಂದರೆ ನನ್ನ ಲೈಫಲ್ಲಂತೂ ಸಿಕ್ಕಾಪಟ್ಟೆ ನಿಜ. ನಾವು ಅಮ್ಮ ಇರೋ ಜಾಗದಲ್ಲಿ ನನ್ನ ತಂಗಿ ಇರೋ ಜಾಗದಲ್ಲೂ ಸಹ ಮಕ್ಕಳ ಜವಾಬ್ದಾರಿ ಎಲ್ಲ ಅವರೇ ನೋಡ್ಕೋತಾರೆ. ಹಾಗಾಗಿ ನಾವು ರಾಣಿ ಥರನೇ ಆರಾಮಾಗಿ ಕೂತ್ಕೊಂಡಿರ್ಬೋದು. ಮಕ್ಳ ಪಾಡಿಗೆ ಮಕ್ಳು ಊಟ ಮಾಡ್ತಾಯಿದ್ರು. ಇನ್ನೂ ಶಾರು ಆ್ಯಕ್ಟಿವ್ ಆಗಿದ್ಲು. ಅವಳಿಗೇನು ನೋವು ಸ್ಟಾರ್ಟ್ ಆಗಿರಲಿಲ್ಲ. ಅವಳಿಗೆ ನೋವು ಸ್ಟಾರ್ಟ್ ಆಗೋ ತನಕ ನಮಗೇನು ಅಷ್ಟು ಇರೋಲ್ಲ. ನಂದು ಸ್ವಲ್ಪ ಕರ್ಲಿ ಇರೋದಕ್ಕೆ ಯಾವ ಏರ್ ಕಟ್ ಮಾಡಿಸಿದ್ರು ಅಷ್ಟೇನು ಕಾಣಿಸಲ್ಲ. ಸ್ವಲ್ಪ ಸ್ಟ್ರೈಟಾಗಿದ್ದರೆ ಚೆನ್ನಾಗಿರುತ್ತೆ. ಶಾರುಗೆ ಲೈಟಾಗಿ ನೋವು ಸ್ಟಾರ್ಟ್ ಆಯಿತು. ಬಟ್ ನಮ್ಮಮ್ಮ ಇರೋ ತನಕ ಅವಳಿಗೇನು ಪೇನ್ ಅನಿಸಿಲ್ಲ. ನಮ್ಮಮ್ಮ ಕೂಲಿಗೆ ಹೋದ್ರು. ಇನ್ನೂ 1 ಅವರ್ ಆಗುತ್ತೆ ಬರೋದಮ್ಮ, ಅಷ್ಟೊಂದು ನೋಡ್ಕೊ ಮಲಗಿಸ್ಬಿಡು ಮಗುನ, ನಾನು ಬಂದು ಸುಧಾರಿಸ್ತೀನಿ ಅಂತ. ಬಟ್ ನಮ್ಮಮ್ಮ ಹೋಗಿ 10 ಮಿನಿಟ್ಸ್ಗೆಲ್ಲ ಅವಳು ಪೇಯ್ನ್ ಸ್ಟಾರ್ಟ್ ಆಗಿಬಿಡ್ತು. ಅವಳು ಅಳು ನೋಡೋಕ್ಕಾಗಲ್ಲ ಅಂತಲೇ ನಾನು ಅರ್ಧ ಇಂಜೆಕ್ಷನ್ ಹಾಕ್ಸಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹಾಕ್ಸ್ಲೇಬೇಕು. ಇದು ಅವಳ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಈಗ ಅದು ಸ್ವಲ್ಪ ಮೆಂತು ಪ್ಲೇಸ್ ಎಲ್ಲ ಹಚ್ಚಿ ತಣ್ಣೀರು ಬಟ್ಟೆ ಕಟ್ಟಿ ಸುತ್ತಿಡ್ತಾ ಇದ್ದೀನಿ. ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಅಬ್ಬ ಸುಮ್ಮನೆ ಏನಾಯ್ತು? ಹಬ್ಬ ನೋಡ್ತೈತಾ? ಒಳ್ಳೆ ಸುಮ್ಮನೆ ಹೋಯ್ತಮ್ಮ, ಹೋಯ್ತು. ಬೇಡ, ಮೆಹಂದಿ ಹಾಕ್ಬೇಕಮ್ಮ ನಿಂಕ? ಮೆಹಂದಿ ಹಾಕ್ಲಾ? ಬೇಕಾ? ಮೆಹಂದಿ ಬೇಕಾ? ಬೇಡ. ಹಬ್ಬು ತೋರ್ಸು, ಹಬ್ಬು. ಶಾರಮ್ಮ, ಆಳ್ಬಾರ್ದಮ್ಮ. ಆಳ್ಬಾರ್ದಮ್ಮ. ಉಫ್ ಮಾಡ್ಲಾ? ಉಫ್ ಮಾಡ್ಲಮ್ಮ? ಸಾರು ಆಳ್ಬಾರ್ದು, ಓದಕ್ಕೆ ಮುಟ್ಕೊಬಾರ್ದು. ನನಗಂತೂ ಅವ್ರನ್ನ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು. ಪುನರ್ವಿ ನೋಡ್ತಾ ಅಲ್ಲೇ ಮಲ್ಕೊಬಿಟ್ಲು. ಶಾರುನ ತೊಡೆ ಮೇಲೆ ಹಾಕ್ಕೊಂಡಿದ್ದರಿಂದ ಅವಳಿಗೂ ಸ್ವಲ್ಪ ತಟ್ಟಿ ಮಲಗಿಸ್ದೆ. ನನಗಂತೂ ಕೂತು ಬ್ಯಾಕ್ ಪೈನ್ ಫುಲ್ ಬಂದ್ಬಿಟ್ಟಿತ್ತು. ಅವ್ರನ್ನ ನೋಡಿ ನನಗೆ ನಿದ್ದೆ ಬಂದಂಗೆ ಆಗ್ಬಿಟ್ಟಿತ್ತು.
ಇವಾಗ ಹೇಗಿದ್ರು ಇಬ್ಬರು ಮಲ್ಕೊಂಡಿದ್ದಾರಲ್ಲ, ನಾನು ಮಲ್ಕೊಂಡು ರೆಸ್ಟ್ ಮಾಡಿಬಿಡೋಣ. ಆಮೇಲೆ ನಾವು ಅಮ್ಮ ಬಂದರೆ ಎಬ್ಬರಿಸ್ತಾರೆ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಅವ್ರು ಹತ್ತುನೇ ನಂಗೆ ತಲೆನೋವು ಬಂದ್ಬಿಟ್ಟಿತ್ತು. ಇನ್ನೇನು ಮಾಡೋದು, ಇವತ್ತು ನಾಳೆ ಅತ್ತೆ ಹೇಳ್ತಾಳೆ, ಏನು ಮಾಡೋಕ್ಕಾಗಲ್ಲ ಅಂತ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನಮ್ಮಮ್ಮ ಬಂದು ಎಬ್ಬರಿಸಿದ್ಮೇಲೆ ಏನೋ ಬಿಸಿ ಕಡಲೆಕಾಯಿ ಬೇಯಿಸಿದ್ದೀನಿ ತಿನ್ನಮ್ಮ ಅಂತ. ನಮ್ಮ ನವಿ ನಮ್ಮನ್ನೆಲ್ಲ ಮನೆಗೆ ಬಿಟ್ಬಿಟ್ಟು ಅವಳು ಕೆಲ್ಸಕ್ಕೆ ಹೋಗಿದ್ಲು. ಮತ್ತು ಇಲ್ಲಿ ನಮ್ಮ ಪುಣ್ಯ ಬಂದಿದ್ದರಿಂದ ನನ್ನ ಮಕ್ಕಳು ಇಬ್ಬರು ಎದ್ದರು. ಅವರು ಎದ್ಮೇಲೆ ಪುಣ್ಯ ಇದ್ದಿದ್ದಕ್ಕೋಸ್ಕರನೇ ಹೇಳ್ಬೋದು, ಅವರಿಬ್ಬರು ಆಟ ಆಡ್ಕೊಂಡಿದ್ರು. ಅವಳೊಂಥರ ಇವಾಗ ನಮ್ಮ ಮನೆಗೆ ದೊಡ್ಡ ಮಗಳಾಗ್ಬಿಟ್ಟವಳೆ, ಎಲ್ಲರ ಹತ್ರ ಇರ್ತಾಳೆ, ಎಲ್ಲರೂ ಏನು ಹೇಳಿದ್ರು ಮಾಡ್ತಾಳೆ. ಮಕ್ಕಳಿಗೆಲ್ಲ ಕಡಲೆಕಾಯಿ ಸುಳ್ಳು ಕೊಡ್ತಾಯಿದ್ಲು, ಅವರು ಕಡಲೆಕಾಯಿ ತಿನ್ಕೊಂಡು ಅವಳ ಜೊತೆ ಎಂಜಾಯ್ ಮಾಡ್ತಾಯಿದ್ರು. ನವಿ ಇಲ್ಲದೆ ಇರೋದಕ್ಕೆ ಸ್ವಲ್ಪ ಬೇಜಾರು ಅನಿಸ್ತಾಯಿತ್ತು, ಬಟ್ ನೋಡೋಣ ಈವ್ನಿಂಗ್ ಬರ್ತಾಳೇನೋ ಅಂತ. ಮತ್ತು ಆ ಕಡೆ ಒಂದು 4 o'clock ಆಗಿತ್ತು ಅನಿಸುತ್ತೆ. ಅವಾಗಂತೂ ಎಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು ಅಂದರೆ ಅಷ್ಟು ಚೆನ್ನಾಗಿ ಮಳೆ ಬರ್ತಾಯಿತ್ತು. ನಮ್ಮಮ್ಮ ಬಿಸಿ ಕಡಲೆಕಾಯಿ ಬೇಯಿಸ್ಕೊಟ್ಟಿದ್ರು, ಅದ್ರ ಜೊತೆ ಮಳೆ ಬೇರೆ ಬರ್ತಾಯಿತ್ತು. ಮಕ್ಕಳ ಜೊತೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಳೆ ನೋಡಿಕೊಂಡು ಅವತ್ತಂತೂ ಲೈಫ್ ಸೂಪರ್ ಅನಿಸ್ತಾಯಿತ್ತು. ನೋಡ್ತಿದ್ದಂಗೆ ಯಾಕೋ ನೆಕ್ಸ್ಟ್ ಡೇ ಬಳೆಶಾಸ್ತ್ರ ಇದ್ದಿದ್ದರಿಂದ ಬೇಗ ಹೊರಟ್ಬಿಡೋಣ ಅಂದ್ಬಿಟ್ಟು ಅವತ್ತು ಅಲ್ಲಿ ಉಳ್ಕೊಳ್ದೇ ಹೊರಟ್ವಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮುಂದಿನ ವ್ಲಾಗಲ್ಲಿ ಮೀಟ್ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.